ಅಂಬೇಡ್ಕರ್ ಜಯಂತಿ ಆಚರಣೆ ಪ್ರಯುಕ್ತ ಇಲ್ಲಿ ಸೇರಿರುವ ಎಲ್ಲ ನನ್ನ ಸ್ನೇಹಿತರಿಗೂ ವಂದನೆಗಳು. ಮತ್ತು ನೀವು ಇಲ್ಲಿ ಬಂದು ಈ ಪ್ರೋಗ್ರಾಮ್ ಸೇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅಂಬೇಡ್ಕರ್ ಅನ್ನುವುದು ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ನನ್ನ ಪ್ರಕಾರ ವ್ಯಕ್ತಿ ಅಲ್ಲ, ಅವರು ಶಕ್ತಿ. ಯಾಕೆಂತಂದರೆ ನಾವಿಲ್ಲಿ ಸ್ವತಂತ್ರವಾಗಿ ಇಲ್ಲಿ ಕೂತ್ಕೊಂಡು ಅವರ ಜಯಂತಿಯನ್ನು ಸ್ವತಂತ್ರವಾಗಿ ಆಚರಣೆ ಮಾಡಬೇಕಾಗಿದ್ದರೂ ಕೂಡ ಅವರೇ ಕಾರಣ. ಪ್ರತಿಯೊಂದಕ್ಕೂ ಪರ್ಮಿಷನು ಅದು ಇದು ಎನ್ನುವ ಇದರಲ್ಲಿ ನಾವೀಗ ಸ್ವತಂತ್ರವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾಯಿದ್ದೀವಿ. ಸುಮಾರು 1891ರಲ್ಲಿ ಜನಿಸಿದ ಅವರು 7ನೇ ವರ್ಷಕ್ಕೇ ಅವರಿಗೆ ಅಸ್ಪೃಶ್ಯತೆಯನ್ನು ಕಾಡಿತು. ಯಾಕಂದರೆ ಅವರು 2ನೇ ಕ್ಲಾಸಲ್ಲಿದ್ದಾಗಲೇ ಊಟ ಮಾಡಬೇಕಾದ್ರೆ ಅವರು ಬಾಕ್ಸ್ ಎತ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಜನ ವಿದ್ಯಾರ್ಥಿಗಳು, ಅವರ ಸ್ನೇಹಿತರು ಈತನನ್ನು ಸೇರಿಸ್ತಾ ಇರಲಿಲ್ಲ. ಬಾಕ್ಸ್ ಎತ್ಕೊಂಡು ಅಲ್ಲಿ ಊಟ ಮಾಡಿ ಕೂಡ ಸೇರಿಸ್ತಾ ಇರಲಿಲ್ಲ. ಅಸ್ಪೃಶ್ಯತೆ ಆವಾಗಲಿಂದ ಕಾಡ್ತು. ಆವಾಗ ಇವ್ರಿಗೂ ಕೂಡ ಸ್ವಲ್ಪ ಅಸಮಾಧಾನ ಆಗಿ ಏನು ಮಾಡೋದು ಅಂತ ಇದಾದಾಗ ಸ್ವಲ್ಪ ದಿನ ಸ್ಕೂಲ್ ಬಿಟ್ಟು ಮತ್ತೆ ಏನಾದರೂ ಮಾಡಿ ನಾನು ಓದ್ಬಿಟ್ಟು ಎಲ್ಲ ಬಡವರಿಗೆ, ದೀನರಿಗೆ, ದಲಿತರಿಗೆ, ಅಸಹಾಯಕರಿಗೆ, ನೊಂದಿರೋರಿಗೆ, ಅಸ್ಪೃಶ್ಯರಿಗೆ ಎಲ್ಲರನ್ನೂ ಸೇರಿಸಿ ಸಮಾನತೆ ಕೊಡಿಸ್ಬೇಕು ಅಂತ ಬಂದರೆ ಬಿಟ್ಟರೆ ಇವರು ದಲಿತರಿಗೆ ಮಾತ್ರ ಅಲ್ಲ, ಎಲ್ಲ ಜನಾಂಗಕ್ಕೂ ಸಹಾಯ ಮಾಡಿದ್ದಾರೆ. ಸಮಾನತೆ ಅಂತಂದರೆ ಕೆಳಗಿನವರನ್ನು ಮೇಲೆ ಕೆತ್ತೋದು ಅಷ್ಟೇ. ಇವರ ಒಂದು ನಡೆದು ಬಂದ ದಾರಿಯನ್ನು ನಾವು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ಅಷ್ಟು ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಸವರ್ಣೀಯರು ಮತ್ತು ಅಸ್ಪೃಶ್ಯರು ಅಂತ ಎರಡು ಒಂದು ವರ್ಗಗಳಿತ್ತವಾಗ. ಇದನ್ನು ಅಂಬೇಡ್ಕರ್ ಒಂದು ರಾತ್ರಿ ಹಗಲು ಓದ್ತಾ ಇದ್ದಂತೆ. ರಾತ್ರಿ ಹಗಲು ಓದೋದು. ಅವಾಗ ಏನು ಯಾವುದೋ ಒಂದು ಕಂಬದ ಲೈಟು, ಇಲ್ಲಾಂದರೆ ಬಾಂಬೆಯಲ್ಲಿ ಕಂಬದ ಲೈಟು, ದೀಪ ಇಟ್ಕೊಂಡು ಓದ್ತಾ ಇದ್ದಂತೆ. ಅವರ ಫ್ರೆಂಡ್ಸು ಸವರ್ಣರು ದೊಡ್ಡ ಇದರಲ್ಲಿರೋರು, ಅವ್ರ ಫ್ರೆಂಡ್ಸ್ ಬಂದು ಕೇಳಿದ್ರಂತೆ ನಾನು, ಯಾಕೆ ನಾವೆಲ್ಲ ಓದ್ಕೊಂಡು ಎಷ್ಟು ಚೆನ್ನಾಗಿದ್ದೀವಿ, ನೀನು ಯಾಕೆ ಈ ದೀಪ ಕೆಳಗಡೆ ಇದು ಮಾಡ್ತಾ ಇದೆಯಾ ಅಂತೇಳ್ಬಿಟ್ಟು ಅಂಥೇಳಿ ದೀಪದ ಕೆಳಗಡೆ ಓದ್ತಾ ಇದ್ದಾಗ ಅವನು ಹೇಳಿದ್ದಂತೆ, ನೋಡಿ ನಿಮ್ಮವರೆಲ್ಲ ಮಲ್ಕೊಂಡು ಗೊರಕೆಗಳು ಹೊಡ್ಕೊಂಡು ಇದವಾಗಿದ್ದಾರೆ, ಐಶ್ವರ್ಯವಂತರಾಗಿದ್ದರೆ ನಮ್ಮವರು ಮಲ್ಕೊಂಡು ಗೊರಕೆಗಳು ಹೊಡಿತಾ ಇದ್ದಾರೆ. ಅವರೆಲ್ಲರನ್ನು ಎಬ್ಬಿಸ್ಬೇಕಾದ್ರೆ ನಾನು ಓದಬೇಕು, ನಾನು ಎಜುಕೇಟೆಡ್ ಆಗಬೇಕು. ಈಗ ನೋಡಿ, ಎಲ್ಲರಿಗೂ ಅಂಬೇಡ್ಕರ್ ಒಬ್ಬರು ಇರುವುದರಿಂದ ಅಸ್ಪೃಶ್ಯತೆ ಆಗಿರಲಿ, ಬಡತನ ಆಗಿರಲಿ, ಈಗ ರಿಸರ್ವೇಷನ್ ಏನಾದರೂ ಇಲ್ಲ ಅಂದರೆ, ಸಂವಿಧಾನ ಶಿಲ್ಪಿ ನಮ್ಮ ಅಂಬೇಡ್ಕರ್ ಅವರು ರಿಸರ್ವೇಷನ್ ಏನು ಇಲ್ಲ ಅಂತಂದರೆ ಇವಾಗಲೂ ಅವಾಗ ಏನು ನಡೀತಾ ಇತ್ತು ಅದು ನಡೀತಾ ಇತ್ತು. ರಿಸರ್ವೇಷನ್ ಇರುವುದರಿಂದಾನೇ ಏನೂ ಮಾಡೋಕ್ಕಾಗಿರೋ ಅವ್ರ ಕೆಲಸಕ್ಕಾಗುವ ಕೋಟ ಕೊಡಲೇಬೇಕು. ಮತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದು ಎಲ್ಲ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡಿರಲಿ, ಅವರ ಒಂದು ಅನುಭವಗಳು, ಅವರ ನೋವುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅವ್ರ ನೋವುಗಳಿತ್ತಲ್ಲ, ಏನೇನು ಕಷ್ಟಪಟ್ಕೊಂಡು ಬಂದರು ಅದನ್ನೆಲ್ಲವನ್ನು ಪಾಯಿಂಟ್ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಅವ್ರು ಏನು ನೋವುಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ, ಏನು ತತ್ವೀನಾಥ ಅಂತ ಬಂದಿದ್ದಾರೆ, ಅವನ್ನೆಲ್ಲವನ್ನು ಸಂವಿಧಾನದಲ್ಲಿದೆ. ಆದರೆ ಅವರೇನಾದರೂ ತನಗೋಸ್ಕರನೇ ತಾನು ದೊಡ್ಡವನಾಗಬೇಕು, ತಾನು ಕೋಟ್ಯಾಧೀಶ್ವರನ ಆಗಬೇಕು ಅಂತಂದಿದ್ರೆ ಈ ಒಂದು ದೇಶದಲ್ಲಿರುವ ಕೋಟ್ಯಾನು ಕೋಟಿ ಜನಗಳು ಬಡತನದಿಂದ ನರಳ್ತಾ ಇಲ್ವಾ? ನನಗೇನೂ ಬೇಡ, ನನ್ನ ಜನಾಂಗಕ್ಕೆ, ನೊಂದವರಿಗೆ, ಶೋಷಿತರಾಗೋರಿಗೆ, ಬಡವರಿಗೆ, ಬಗ್ಗರಿಗೆ, ದೀನರಿಗೆ, ದಲಿತರಿಗೆ ನನ್ನ ಶ್ರಮ, ನನ್ನ ಇದು ಆಗಬೇಕು ಅಂತೇಳಿ ರಾತ್ರಿ ಹಗಲು ದುಡಿದಿದ್ದಾರೆ. ಇಡೀ ವಿಶ್ವದಲ್ಲಿ ಜ್ಞಾನವಂತ ಅಂತ ಹೇಳೋದು, ನಂಬರ್ 1 ಜ್ಞಾನವಂತ ಅಂತ ಹೇಳೋದು ಅಂಬೇಡ್ಕರ್ ಅವರ. ಇವರೇ
ಈಗ ಕೇಂಬ್ರಿಡ್ಜ್ ವಿದ್ಯಾಲಯದಲ್ಲಾಗಿರಲಿ, ಹಾರ್ವರ್ಡ್ ಎಲ್ಲ ಕಡೆಯೂ. ಮತ್ತು ಇನ್ನೊಂದು ಗರ್ವದಿಂದ ನಾವು ಹೇಳ್ಕೋಬೇಕಾಗೋದು ಏನಂತಂದರೆ, ಈ ಒಂದು ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಪ್ರತಿಮೆಗಳು, ಸ್ಟ್ಯಾಚ್ಯೂಸ್ ಇರೋದಂದರೆ ಅಂಬೇಡ್ಕರ್ ಅವರದ್ದು. ಯಾವೊಂದು ಸ್ಟ್ಯಾಚ್ಯೂ ಇದೆ, ಎಲ್ಲೋದ್ರೂ ಅಂಬೇಡ್ಕರ್ ಇದಿದೆ. ಯಾಕೆ ಅಂತಂದರೆ ಅದನ್ನು ನಾವು ಆ ಒಂದು ಜನಾಂಗಕ್ಕೆ ಸೇರಿದವರು ಅಂತ ನಾವು ಮಾಡ್ತಾ ಇಲ್ಲ. ಮನಸ್ಫೂರ್ತಿಯಾಗಿ ಅವರು ಮಾಡಿರುವ ಸೇವೆಗಳು, ಅವರ ಕಣ್ಣೀರು, ಅವರ ದುಃಖ, ಅವರು ಅನುಭವಿಸಿರುವ ನೋವುಗಳು ಯಾರಿಗೋಸ್ಕರ ಅನುಭವಿಸಿದ್ದು ಹೇಳಿ? ಅವರಿಗೋಸ್ಕರ ಅಲ್ಲ, ನಮ್ಮೆಲ್ಲ ಜನಾಂಗಕ್ಕೆ. ಇವಾಗ ಅವರು ಬರೆದಿರುವಂತಹ ಒಂದು ಸಂವಿಧಾನ ಇಲ್ಲ ಅಂದಿದ್ರೆ ನಾವು ಯೋಚನೆ ಮಾಡ್ಬೇಕು. ಯಾಕಂತಂದರೆ ಪ್ರಪಂಚದಲ್ಲೇ ಅತ್ಯಂತ ಶುದ್ಧವಾದ ಮತ್ತು ದೊಡ್ಡದಾದ ಮತ್ತು ಅರ್ಥಪೂರ್ಣವಾದ ಮತ್ತು ಎಲ್ಲರೂ ಒಪ್ಪುವಂತಹ ಸಂವಿಧಾನವನ್ನು ಬರೆದರು. ಆದರೆ ನಮ್ಮ ಇಂಡಿಯಾದಷ್ಟೇ ತಗೊಂಡಿಲ್ಲ ಅವರು. ನಮ್ಮ ಇಂಡಿಯಾ ಒಂದು ಇಷ್ಟನ್ನು ತಗೊಂಡಿಲ್ಲ. ಯಾವುದು ಒಳ್ಳೆ, ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಒಳ್ಳೆಯದಿದೆಯೋ ಕೆಟ್ಟದ್ದಿದೆಯೋ ತೆಗೆದುಬಿಟ್ಟು, ಮತ್ತು ಬೇರೆ ಬೇರೆ ಫ್ರಾನ್ಸು, ಬೇರೆ ಬೇರೆ ಕಂಟ್ರೀಸ್ದು ಅದನ್ನು ಕೂಡ ಅಳವಡಿಕೆ ಮಾಡಿಕೊಂಡು ಇವರು ಎಲ್ಲವೂ ಅಷ್ಟೇ ಮೇಲ್ವರ್ಗದವರಿಗೆ ಇವರು ನೋಡೇ ಇಲ್ಲ. ಅವ್ರು ಏನೋ ಬದುಕೊಂತಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ. ನಾವು ಮಾಡಬೇಕಾಗಿರೋದು ಅತ್ಯಂತ ಕೆಳಮಟ್ಟದಲ್ಲಿರುವ ನಮ್ಮ ಜನಾಂಗಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಸುಮಾರು ಕಾಲಮ್ಸನ್ನೆಲ್ಲ ಬರೆದು ರಿಸರ್ವೇಷನನ್ನು ಮಾಡಿ. ಯಾಕೆ ರಿಸರ್ವೇಷನ್ ಮಾಡಿದ್ರು ಗೊತ್ತಾ? ಎಷ್ಟೇ ಏನೇ ಆದರೂ ದೊಡ್ಡವರ ಜೊತೆಯಲ್ಲಿ, ಮೇಲ್ಜಾತಿ ಜೊತೆಯಲ್ಲಿ ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ, ಕೆಲಸ ತಗೊಳಕ್ಕಾಗೋದಿಲ್ಲ. ಎಷ್ಟು ವರ್ಷಗಳಾದರೂ ಅವ್ರಿಗೆ ಸಿಗ್ತಾ ಇರುತ್ತೆ. ರಿಸರ್ವೇಷನ್ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಭಾರತದ ಸಂವಿಧಾನ ಮತ್ತು ಇತಿಹಾಸ ಎರಡನ್ನೂ ಇವರು ಸುಮಾರು 14ರಿಂದ 15 ಕೋರ್ಸ್ಗಳು ಮಾಡಿದ್ದಾರೆ. ಆದರೆ ಲೈಫ್ ಎಲ್ಲನೂ ಓದ್ಕೊಂಡೇ ಬಂದ್ಬಿಟ್ಟು